ಬಹುಭಾಷಾ ನಟ ಪ್ರಕಾಶ್ ರಾಜ್ ನಾಸ್ತಿಕರು. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಅವರ ಹೆಸರು ಪ್ರಸ್ತಾಪಿಸಿರುವುದರಿಂದ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಇದಕ್ಕೆ ಸ್ಪಷ್ಟನೆ ನೀಡಲು ಅವರು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಧರ್ಮಸ್ಥಳ, ದೇವರ ಮೇಲೆ ನಂಬಿಕೆ ಕುರಿತು ವಿಷಯ ಪ್ರಸ್ತಾಪವಾಯಿತು. ಆ ವೇಳೆ ಮಾತನಾಡಿದ ಪ್ರಕಾಶ್ ರಾಜ್, ನಾನು ದೇವರನ್ನು ನಂಬೋದಿಲ್ಲ. ನನ್ನ ಪತ್ನಿಗೆ ದೇವರ ಮೇಲೆ ಅಪಾರ ನಂಬಿಕೆ ಇದೆ. ಆದಾಗ್ಯೂ ಕೆಲವೊಮ್ಮೆ ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. ಪತ್ನಿಯ ಕಾರಣಕ್ಕಾಗಿ ಹೋಗುತ್ತೇನೆ ಎಂದರು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಇದೀಗ ಧರ್ಮಸ್ಥಳ ಬುರುಡೆ ಪ್ರಕರಣದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪ ನಿಜವಾಗಿದೆ. ಪ್ರಕಾಶ್ ರಾಜ್ ತಮಗೆ ಹಾಗೂ ಈ ಪ್ರಕರಣದ ಪ್ರಮುಖ ವ್ಯಕ್ತಿ ಎನ್ನಲಾದ ಚಿನ್ನಯ್ಯನಿಗೆ ಇರುವ ಲಿಂಕ್ ಏನು ಎಂಬುದನ್ನು ಎಲೆ ಎಲೆಯಾಗಿ ಬಿಚ್ಚಿಟ್ಟಿದ್ದರು. ಅದೇ ರೀತಿ ಚಿನ್ನಯ್ಯನಿಗೆ, ನೀನು ನನ್ನ ಮುಂದೆ ಹೇಳಿದ ಸತ್ಯವನ್ನು SIT ಮುಂದೆ ಹೋಗಿ ಹೇಳು. ಸತ್ಯ ಹೇಳಿದರೆ ಊರೇ ಕೊಂಡಾಡುತ್ತೆ. ನಾನು ನಿನ್ನನ್ನು ತಬ್ಬಿಕೊಳ್ಳುತ್ತೇನೆ ಎಂದು ಹೇಳಿದ್ದೆ ಎಂದು ಸ್ಪಷ್ಟಿಸಿದ್ದಾರೆ. ಚಿನ್ನಯ್ಯ ಫೋನ್ ಮಾಡಿದ್ದು ನಿಜ. ಆದರೆ ನಾನು ಕೇವಲ ಆ ಮಾತನ್ನು SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರಿಗೆ ರವಾನಿಸಿ ತನಿಖೆ ಮಾಡುವಂತೆ ಕೇಳಿಕೊಂಡಿದ್ದೇನೆ ಎಂದು ಹೇಳಿದ್ದಾರೆ. ತನಿಖೆಯಲ್ಲಿ ಚಿನ್ನಯ್ಯನ ಹೇಳಿಕೆಗಳಲ್ಲಿ ಸತ್ಯವಿಲ್ಲ ಎಂದು ತಿಳಿದ ಬಳಿಕ ನಾನು ಈ ವಿಷಯವನ್ನು ಮುಂದುವರೆಸಲಿಲ್ಲ. ಯಾವುದೇ ಷಡ್ಯಂತ್ರ ಅಥವಾ ತಪ್ಪು ಕೆಲಸದಲ್ಲಿ ತೊಡಗಿಲ್ಲ ಎಂದು ಸ್ಪಷ್ಟಿಸಿದ್ದಾರೆ. ಈ ವಿಷಯ ಸೂಕ್ತವಾಗಿರುವುದರಿಂದ ಮಾಧ್ಯಮಕ್ಕೆ ವಿವರಣೆ ನೀಡುವುದಾಗಿ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣ ಮತ್ತು ಚಿನ್ನಯ್ಯನ ಹೇಳಿಕೆ ಬಂದಿದೆ ಕೋರ್ಟ್ನಲ್ಲಿ. ಚಿನ್ನಯ್ಯನವರು, ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು. ನಿಮ್ಮ ಜೊತೆ ಇರೋ ಯಾರು ಗಿರೀಶ್ ಮಟ್ಟಣ್ಣನವರ್ ಅವರು ಹೇಳಿದಾಗೆ ಕೇಳಿ, ಅವರು ಹಾಳದಾಗ ಕೇಳಿ ನೀನು ಪೊಲೀಸರ ಹತ್ರ ಹೋಗಿ ಉತ್ತರ ಕೊಡು, ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದ್ರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನ ಹಾಳು ಮಾಡಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನಲ್ಲೋ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನ ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಮಾಧ್ಯಮದ ಮಿತ್ರರು ಬರ್ದಿದ್ದಾರೆ. ಈ ತರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ತರ ಬಂದಿದೆ, ಇದಕ್ಕೆ ಉತ್ತರ ಹೇಳುವಿರಾ ಪ್ರಕಾಶ್ ರೈ? ಕೆಲವು ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಅದನ್ನ ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗಲೇ ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಈ ಬುರುಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಹಿಂದೂ ವಿರೋಧಿ, ಈ ತರ ಒಂದು ಜಡ್ಜ್ಮೆಂಟ್ ಅಲ್ಲಾಗಿ ಬರ್ತಿದ್ದಾರೆ ಅವರು. ಓಕೆ, ನಾನು ಇಮಿಡಿಯೇಟ್ ಆಗಿ ನಾನು ಬೇರೆ ದೂರದಲ್ಲಿದ್ದೆ, ಇಮಿಡಿಯೇಟ್ ಆಗಿ ಬಂದು ಹೇಳಬೇಕಾಯ್ತು. ಬಟ್ ಮೊನ್ನೆ ಇಡಬೇಕಾಗಿತ್ತು, ನಮ್ಮ ಇಂದಿರಾ ಲಂಕೇಶ್ ಅವರು ತೀರ್ಕೊಂಡಿದ್ರು, ನಂಗೆ ಬರಕ್ಕಾಗಲ್ಲ, ಇವತ್ತಿಗೆ ಬಂದಿದೆ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ, ಇವರ ಮಂಟಣ್ಣನವರು, ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ ನಾನು. ಆದ್ರೆ ಅಲ್ಲಿ ಒಂದು ಈಕೆಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು, ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದಾನೆ ಅಂದ ತಕ್ಷಣ ಎಲ್ಲಾ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನನ್ನಂತವರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್. ಏನಿದು ಹಿಂಗಾಗ್ತಿದೆ ಅಂದಾಗ ನಾನು, ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವ ಹಾಗೆ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದಲ್ಲ ಇಂಪಾರ್ಟೆಂಟ್. ಇದು ನಡೆದಿರೋದು ನಿಜ. ಇದರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ, ಮಿಕ್ಕದವ್ರಿಗೆ ನಾವು ಒತ್ತಡ ಹಾಕ್ತೀವಿ. ಬಿಕಾಸ್ ನಾವುಗಳು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದಿರಿ ಅಂತ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಾಂತಿ ಅವರು ಇನ್ನೂ ಈ ಚಿನ್ನಯ್ಯನ್ನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನ್ ಬಹಳ ಕಾರಣಗಳಿಗೆ, ಬಹಳ ವಿಷಯಗಳಿಗೆ ಕರೀತಾರೆ. ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್, ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್, ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್. ತಮಿಳಿನಲ್ಲಿ ಮಾತಾಡ್ರ. ಅರೆ, ಇವನನ್ನ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರಲ್ಲ, ತಮಿಳಿನಲ್ಲಿ ಮಾತ್ರ ಕೇಳಿಸ್ಕೊಂಡೆ. ಏನಪ್ಪಾ ಅಂದೆ. ನಾನು ಉಂಗಳೇ ಪಾಕನು, ನನ್ನ ಯಾಕಪ್ಪ ನೋಡ್ಬೇಕು, ಏನ್ ಗೊತ್ತು ನಿನಗೆ ಇಷ್ಟು ಗೊತ್ತು? ಹಾಗಾದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು. ಅಲ್ಲ ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನ್ಗೆ ಏನಾದ್ರು ಹೇಳ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಈಸ್ಕಳಿ. ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನ್ ಮಾಡ್ಬೇಕೀಗ? ಇಮಿಡಿಯೇಟ್ ಆಗಿ ನಾನು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡ್ ಈ ತರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತಗೊಂಡು ಬಂದು
ನೀವು ಮಂಡ್ಯದವಲ್ಲ ತಮಿಳು ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದು ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್. ಇದು ವಿಷಯ. ನಾನು ನನ್ನ ಕರೆಸಿ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ನಾನು ಕೂತ್ಕೊಳ್ತೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಕೇಳ್ತೀನಿ, ಏನಾಯ್ತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಆಮೇಲೆ ಕರೆಸಿ ಮಾತಾಡಿದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವ್ನು ಹೇಳಿರೋದು ಕರೆಕ್ಟು, ಅವ್ನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಆದರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳದ ಆಂದೋಲನಕ್ಕೆ ಹೋಗಲಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲೂ ನಡೀಬಾರ್ದು, ಬಿಡದಿಲ್ ನಡೀಬಾರ್ದು, ಬೆಂಗಳೂರಲ್ಲಿ ನಡೀಬಾರ್ದು. ನಮಗೆ ಬೇಕಾಗಿರೋದೇನು? ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೆಣ್ಮಕ್ಳು ಮಾಡಿದ್ಯಾರು? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅನ್ಕೊಳ್ತೀವಿ, ಅವ್ರು ಮಾತಾಡ್ಕೊಳ್ಳಿ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡಿರೋದು ಸಿನಿಮಾ ಆಕ್ಟರ್, ತಮಿಳವನು ಮಾತಾಡಿದಾನ, ಅವನು ಅವ್ರೇನು ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನ ನಾನು ಇಮ್ಮಿಡಿಯೇಟ್ ಆಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸ್, ಇದು ಕಳಿಸಿರೋ ವಿಷಯಗಳು ನಮಗೆ ಯಾಕಿದ್ರು? ಯಾಕಂದ್ರೆ ನಾನು ನೋಡಿ ಈ ದೇಶದ ಪ್ರಜೆ, ನಾನು ಪ್ರಶ್ನಿಸೋ ಹಕ್ಕಿರುತ್ತೆ. ಯಾಕಂದ್ರೆ ನಮಗೊಂದು ಆತ ಯಾವುದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನ ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಗಳನ್ನ ಮಾಡಿ ಟ್ರೈನ್ ಮಾಡಿದೀವಿ ಆಫೀಸರ್ಸ್ನ. ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ. ಒಂದು ಏನ್ ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತವನು ಬಂದ, ಹಿಂಗ್ ಮಾಡ್ದ, ರಿವರ್ಸ್ ಹೊಡೆದ, ಅವನನ್ನ ಅರೆಸ್ಟ್ ಮಾಡಿ ಹೊರಟಿದ್ದಾರೆ. ಅವನು ಜನರ ಮನೋಭಾವವನ್ನ, ಎಲ್ಲಾ ಪತ್ರಕರ್ತರನ್ನ, ಟ್ಯಾಕ್ಸ್ ಮನಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಚಳ್ಳೆ ತಿನ್ಸಿದ್ದಾನೆ, ಅಗ್ಸಿದ್ದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದ್ರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ. ಫಾರ್ ವುಮೆನ್ಸ್ ಕಮಿಷನ್ RTI ಆಕ್ಟ್ ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವುಗಳು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನ್ ಬೇಕು? ಯಾರು ಮಾಡಿರೋದು? ಇದು ಹೀಗಿರ್ಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಇದು ಏನು ಉದ್ದೇಶದಿಂದ ಹಿಂಗೆ ನೀವು ಆಂಟಿ ಹಿಂದೂ ಅಂತೀರಿ ಅಂತ ನನಗೆ ಗೊತ್ತು. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳೇ. ನಾವು ಅದನ್ನ ಕಂಡು ಹಿಡಿಬೇಕಾ? ಈ ಪ್ರಶ್ನೆ ಕೇಳಿದವನು ಆಂಟಿ ಹಿಂದೂ ಅನ್ಬೇಕಾ? ಇಲ್ಲಿ ಧರ್ಮ ಏನ್ ಬಂತು? ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.